ಮೇಲೆ ಉಪಸ್ಥಿತರುವಂಥ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಎಲ್ಲ ಹಿರಿಯ ಕಿರಿಯ ಮುಖಂಡರೇ, ಗುಮಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಕ ಮಿತ್ರರೇ, ಇವತ್ತೇನು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಶಾಸಕರು ಮತ್ತು ಎಲ್ಲ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತಿ, ಇವತ್ತು ಒಂದು ಒಳ್ಳೆಯ ಶುಭ ದಿನವಾಗಿದೆ. ಗ್ರಾಮ ಪಂಚಾಯಿತಿಯ ಮೂಲ ಉದ್ದೇಶ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸೋದು. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಮೂಲ ಸೌಕರ್ಯಗಳು ಇಲ್ಲಿಲ್ಲ ಅಂದರೆ ಮತ್ತು ಹಳ್ಳಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಭಾಳಷ್ಟು ಅಡಕು ತೊಡಕುಗಳ ಉಂಟಾಗ್ತವೆ. ಆ ನಿಟ್ಟಿನಲ್ಲಿ ಭಾಳಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಒಗ್ಗೂಡಿ ನರೇಗಾ ಮತ್ತು ಏನು 15ನೇ ಹಣಕಾಸಿನ ಸ್ವಲ್ಪ ಮೀಸಲಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಟ್ಟಡಗಳನ್ನ ನಡೀತಾ ಇದ್ದಾವೆ. ಈಗಾಗಲೇ ಒಂದು 10ರಿಂದ 12 ಕಟ್ಟಡಗಳು ನವೀಕರಣಗೊಂಡಿರ್ಬೋದು, ಹೊಸದಾಗಿ ಕಟ್ಟಿರ್ಬೋದು. ಇನ್ನೂ ಒಂದು 18 ಪಂಚಾಯಿತಿಗಳು ಈ ತಾಲೂಕಿನಲ್ಲಿ ಪೆಂಡಿಂಗ್ ಇದೆ. ದಯವಿಟ್ಟು ಈ 18 ಪಂಚಾಯಿತಿಗಳಲ್ಲಿ ಕೂಡ ಹೊಸ ಕಟ್ಟಡಗಳು ಆಗೋ ನಿಟ್ಟಿನಲ್ಲಿ ಶಾಸಕರು ಸೂಚನೆ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ. ವಿಶೇಷವಾಗಿ ಏನಾಗುತ್ತೆ, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಎರಡೇ ಆಪ್ಷನ್ ಇರೋದು. ಒಂದು 15ನೇ ಹಣಕಾಸು, ಇನ್ನೊಂದು ನರೇಗಾ ಅನ್ನೋದು. ಈ ವರ್ಷ ಏನು 2025-26 ಅಂತೂ ಈಗ ಆಲ್ರೆಡಿ ನಾವು ಜನವರಿ ಕೊನೆ ಹಂತದಲ್ಲಿದ್ದೀವಿ. ಫೆಬ್ರವರಿ ಮಾರ್ಚ್ 2 ತಿಂಗಳು ಅಷ್ಟೇ ಪೆಂಡಿಂಗ್ ಇದೆ. ಇದುವರೆಗೂ 15ನೇ ಹಣಕಾಸು ₹1 ಕೂಡ ಬಂದಿಲ್ಲ. ಇದಕ್ಕೆ ಭಾಳಷ್ಟು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜ್ಯ ಮಟ್ಟದ ನಾಯಕರಾದಂಥ ಸತೀಶ್ ಅವರು ಇರ್ಬೋದು, ನಮ್ಮ ತಾಲೂಕಿನ ಸ್ನೇಹಿತರಾದಂಥ ಶಂಕರ್ ಅವರು ಇರ್ಬೋದು, ಭಾಳಷ್ಟು ಶ್ರಮಪಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಸುಮಾರು ಲೆಟ್ರ್ ಕಳಿಸ್ತಿದ್ದಾರೆ. ಆದರೂ ಕೂಡ ಇನ್ನೇನು ಕೇವಲ 2 ತಿಂಗಳಲ್ಲಿ ಈಗಿನ ಇರೋ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯ ಆಗುತ್ತೆ. ಮತ್ತು ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಏನು ಆಡಳಿತಾಧಿಕಾರಿಗಳು ಬರ್ತಾರೆ. ಆಡಳಿತಾಧಿಕಾರಿಗಳು ಬಂದ ಮೇಲೆ ನಾನು ನೇರವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಅದು ಬೇಲಿನೇ ಎದ್ದು ಹೊಲ ಮೇಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸದಸ್ಯರು, ಅಧ್ಯಕ್ಷರು ಯಾವಾಗ ಇರ್ತಾರೋ ಖಂಡಿತ, ನಾನೇನು ಸತ್ಯ ಹರಿಶ್ಚಂದ್ರ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 80-85% ಕೆಲಸ ಅಂತೂ ಆಗುತ್ತೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ನೀವು ಎಲ್ಲಿ ನಮ್ಮ ಸಂಸದರ ಮೂಲಕ ತಾವು ಪ್ರೆಷರ್ ಹಾಕಿ ದಯವಿಟ್ಟು ಈ 15ನೇ ಹಣಕಾಸು ಮಾರ್ಚ್ ಒಳಗಡೆ ಬಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.